ಇಷ್ಟು ದಿನಗಳ ಕಾಲ ರಸ್ತೆಯಲ್ಲಿ ಎತ್ತಿನ ಗಾಡಿ, ಬಸ್, ಕಾರುಗಳ ಓಡಾಟ ನೋಡುತ್ತಿದ್ದೆವು. ಈಗ ರಸ್ತೆಯಲ್ಲಿ ವಿಮಾನಗಳು ಇಳಿಯುವುದನ್ನು ಮತ್ತು ಅಲ್ಲಿಂದಲೇ ಹಾರಾಟ ನಡೆಸುವುದನ್ನು ನೋಡಲಿದ್ದೇವೆ. ಇದೊಂದು ಐತಿಹಾಸಿಕ ಕ್ಷಣ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಜಸ್ಥಾನದ ಬಾಡ್ಮೇರ್ ಬಳಿ ರಾಷ್ಟ್ರೀಯ ಹೆದ್ದಾರಿ 925ಎಯ ಸಟ್ಟಾ ಗಾಂಡ್ವಾ ಮಾರ್ಗದಲ್ಲಿ ತುರ್ತು ಭೂಸ್ಪರ್ಶ ಸೌಲಭ್ಯ ಉದ್ಘಾಟಿಸಿ ಅವರು ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷ ಹಾಗೂ 1971ರ ಯುದ್ದದ ಗೆಲುವಿನ ಸುವರ್ಣ ವರ್ಷ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ. ಮಿಗಿಲಾಗಿ ಕಾರ್ಯಕ್ರಮ ನಡೆಯುತ್ತಿರುವ ಸ್ಥಳ 1971ರ ಯುದ್ದಕ್ಕೆ ಸಾಕ್ಷಿಯಾಗಿತ್ತು ಎಂದರು. सिम्युलेटेड मिशन के लिए आए हैं. इस जहाज का नेतृत्व करेंगे. यथा हमारे सड़क परिवहन मंत्री हमारे मित्र नितिन गडकरी जी ने बतलाया कि हमारी सरकार रोड्स, हाईवेज का निर्माण का काम तो कर ही रही है, साथ ही साथ हमारे सेना की ऑपरेशनल कैपेबिलिटी भी बढ़े, उसके लिए भी जो भी आवश्यक सुविधाएं दी जा सकती हैं इस मंत्रालय के द्वारा ಅಂತಾರಾಷ್ಟ್ರೀಯ ಗಡಿಗಳ ಬಳಿ ಇಂತಹ ತುರ್ತು ವಿಮಾನ ಇಳಿದಾಣ ವ್ಯವಸ್ಥೆ ರೂಪಿಸಿರುವುದು ಭಾರತ ತನ್ನ ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲು ಸದಾ ಸಿದ್ದವಾಗಿದೆ. ಯಾವುದೇ ಸವಾಲನ್ನು ಎದುರಿಸಲು ಭಾರತ ಅಣಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಈ ಸೌಲಭ್ಯದ ಜೊತೆಗೆ ಹೆಲಿಪ್ಯಾಡ್ಗಳ ನಿರ್ಮಾಣ ಕೇವಲ ಯುದ್ದದ ಸಮಯದಲ್ಲಷ್ಟೇ ಅಲ್ಲ, ಪ್ರಕೃತಿ ವಿಕೋಪದ ಕಾಲದಲ್ಲೂ ನೆರವಿಗೆ ಬರುತ್ತದೆ ಎಂದರು. ಕೋವಿಡ್ ಕಾಲದಲ್ಲೂ ಈ ಯೋಜನೆ ಕಾರ್ಯಗತಗೊಳಿಸಿದ ಹೆದ್ದಾರಿ ಸಚಿವಾಲಯ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಧನ್ಯವಾದ ಅರ್ಪಿಸಿದರು. ये बहुत बड़ी बात है. पहले तो मेरी यह कल्पना थी कि शायद जिस स्थान पर हम उद्घाटन करने जा रहे हैं यही स्थान एक ऐसा है और इसके अलावा और कोई नहीं होगा, लेकिन 20 स्थानों पर इसी प्रकार की इमरजेंसी लैंडिंग फील्ड का तैयार होना, ये मैं समझता हूं कि हमारी सुरक्षा की दृष्टि से भी एक बहुत ही महत्वपूर्ण पहल है. और मित्रों, आप जानते हैं चाहे रोड्स हों, हाईवेज हों, चाहे ब्रिजेस हों, चाहे टनल्स हों, हमारे देश की सोशियो इकोनॉमिक डेवलपमेंट में, सामाजिक आर्थिक विकास में कैसी उसकी महत्वपूर्ण भूमिका होती है, इससे आप सभी अच्छी तरह परिचित हैं. ಇದಕ್ಕೂ ಮುನ್ನ ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಇಂದು ಸಾಕಾರವಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗ ದೇಶದಲ್ಲಿಯೇ ಪ್ರಥಮವಾಗಿದ್ದು, ಯೋಜನೆಯ ಸಾಕಾರಕ್ಕೆ ಸಹಕರಿಸಿದ ರಕ್ಷಣಾ ಸಚಿವಾಲಯಕ್ಕೆ ಧನ್ಯವಾದ ಅರ್ಪಿಸಿದರು. ಭಾರತಮಾಲಾ ಯೋಜನೆಯಡಿಯ ಈ ಮಾರ್ಗ ಸದೃಢವಾಗಿದೆ ಎಂದ ಅವರು, ಆಸ್ಟ್ರೇಲಿಯಾದಲ್ಲಿ ಭಾರತೀಯ ವಿಜ್ಞಾನಿಗಳು ಸ್ಟೀಲ್ ಸ್ಟ್ಯಾಕ್ ಅಂದರೆ ಉಕ್ಕಿನ ಕಿಟ್ಟ ಬಳಸಿ ಏರ್ ಸ್ಟ್ರಿಪ್ ನಿರ್ಮಿಸಿದ್ದು, ಇದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಮಾನ್ಯತೆ ನೀಡಿದೆ. ನಾವೀನ್ಯತೆ ಮತ್ತು ಸಂಶೋಧನೆ, ಉದ್ಯಮಶೀಲತೆ, ಕೌಶಲ್ಯ, ಉತ್ತಮ ಯಶಸ್ವಿ ರೂಢಿಗಳು, ವಿಜ್ಞಾನ ತಂತ್ರಜ್ಞಾನದ ಮೂಲಕ ಹೊಸ ಆವಿಷ್ಕಾರಗಳು ನಡೆಯುತ್ತಿದೆ. ಜ್ಞಾನ ಮತ್ತು ಸಂಪತ್ತಾಗಿ ಜ್ಞಾನದ ಪರಿವರ್ತನೆ ದೇಶದ ಭವಿಷ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಈಗ ನಿರ್ಮಿಸಲಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗವನ್ನು ವಾಯುಪಡೆಯು ಆಪತ್ಕಾಲೀನ ಪರಿಸ್ಥಿತಿಯಲ್ಲಿ ಬಳಸುತ್ತದೆ ಎಂದರು. ಭಾರತ ಕೋವಿಡ್ ನಡುವೆಯೂ ನಿತ್ಯ 38 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದೆ ಎಂದರು. We name it as a knowledge and conversion of knowledge into wealth is the future for the country. तो मुझे बहुत खुशी है कि आज ये काम हो रहा है. वैसे गागरिया से बकासर तक तथा सत्ता से गांधो तक 1135 करोड़ रुपए की लागत से ये 197 किलोमीटर 2 लेन प्योर शोल्डर का मार्ग और ये एयर स्ट्रिप तैयार की गई है और इस स्ट्रिप का उपयोग भारतीय वायुसेना को आपातकालीन लैंडिंग के लिए निश्चित रूप से होगा. ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, 3 ಸೇನಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಭದೌರಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಕ್ಕಿನ ಹಕ್ಕಿಗಳು ಆಗಸದಲ್ಲಿ ಭೋರ್ಗರೆದವು. ವೈಮಾನಿಕ ಪ್ರದರ್ಶನ ಗಮನ ಸೆಳೆಯಿತು. जोरदार तालियों के साथ स्वागत करें. Of you. Please give a big round of applause.